ನೋಡೋಣ ಸಿಎಂ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಒಂದೇ ತಿಂಗಳಲ್ಲಿ ಹಾಸನದ 14 ಜನ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನು ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ. ಗಮನ ಹರಿಸ್ತಾ ಇದ್ದಾರೆ ಅದರ ಬಗ್ಗೆ. ಜಯದೇವ ಹೃದ್ರೋಗ ಸಂಸ್ಥೆಯ ವೈದ್ಯಾಧಿಕಾರಿಗಳ ಜೊತೆ ಸಿಎಂ ಮಾತುಕತೆಯನ್ನು ನಡೆಸ್ತಾ ಇದ್ದು ಕಾವೇರಿ ನಿವಾಸದಲ್ಲಿ ಡಾಕ್ಟರ್ಸ್ಗಳನ್ನ ಜೊತೆಗೂಡಿಸಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಹೃದಯಾಘಾತ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಇದಾಗಲೇಬೇಕಿತ್ತು ಈ ವಿಚಾರ. ಮುಖ್ಯವಾಗಿ ಹಾಸನದ ಯುವಕ ಯುವತಿಯರ ಸಾವಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದೇ ತಿಂಗಳಲ್ಲಿ 15 ಜನ ಅಂದ್ರೆ ಏನು ಹುಡುಗಾಟನಾ? ಹಾಸನದ ಯುವಕ ಯುವತಿಯರ ಸಾವಿನ ವಿವರವನ್ನು ಕೇಳಿದರೆ ಯಾಕೆ ಹೀಗಾಗ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಯೂತ್ಸ್ ಅಥವಾ ಯುವಕರೇ ಸಾವನ್ನಪ್ತಾ ಇರೋದು ಯಾಕೆ, ಅಗತ್ಯ ಮುನ್ನೆಚ್ಚರಿಕಾ ಕ್ರಮವನ್ನು ಏನು ತಗೊಳ್ಬೇಕು? ಈಗ ಡಾಕ್ಟರ್ ಇಲ್ಲಿ ಹೇಳ್ತಾ ಇದ್ರಲ್ಲ, ECG ಮಾಡಿಸ್ಬೇಕು, ಮತ್ತೊಂದು ಟೆಸ್ಟ್ ಮಾಡಿಸ್ಬೇಕು, ಇಂಥದ್ದೇನಾದರೂ ಅಗತ್ಯ ಇದೆಯಾ? ಹಾಸನದಲ್ಲೇ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದು ಯಾಕೆ? ಆ್ಯಂಡ್ ಇದನ್ನು ತಪ್ಪಿಸೋಕೆ ನಾವು ಏನು ಮಾಡಬೇಕು, ಇದ್ರ ಬಗ್ಗೆ ನೀವು ಗಮನ ಹರಿಸಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಒಂದೇ ತಿಂಗಳಲ್ಲಿ ಹಾಸನದ 14 ಜನ ಹೃದಯಾಘಾತಕ್ಕೆ ಸಾವನ್ನಪ್ಪಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆಯನ್ನು ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾ ಇದ್ದಾರೆ. ಜಯದೇವ ಹೃದ್ರೋಗ ಸಂಸ್ಥೆಯ ವೈದ್ಯಾಧಿಕಾರಿಗಳ ಜೊತೆಗೆ ಸಿಎಂ ಈ ಒಂದು ಮಾತುಕತೆ ನಡೆಸ್ತಾ ಇದ್ದಾರೆ. ಎಸ್ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಅವರೇ, ಇದೇ ನಾನು ಅನ್ಕೊಳ್ತಿದ್ದೆ, ಯಾಕೆ ಇಷ್ಟೆಲ್ಲ ಸಾವನ್ನಪ್ಪಿದ್ರು ಅಲ್ಲಿನ ಜಿಲ್ಲಾಡಳಿತ ಆಗಲಿ ಗೌರ್ಮೆಂಟ್ ಆಗಲಿ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಏನು ಹೇಳ್ತೀರಿ? ಈಗ ಅಲ್ಟಿಮೇಟಾಗಿ ಒಂದು ಫೈನಲ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈಗ ಈ ಸಾವಾದ್ಮೇಲೆ ಮೀಟಿಂಗ್ ಮಾಡಿದ್ಮೇಲೆ ಇನ್ನೂ ಒಳ್ಳೆ ವಿಚಾರನೇ. ಬಟ್ ಆದರೆ ಮಾತಾಡಿದ್ದಾಯ್ತು, ಮೀಟಿಂಗ್ ಆದದ್ದಾಯ್ತು. ಅಟ್ಲೀಸ್ಟು ಈಗ ಹಾಸನದಲ್ಲಿ ಈ ಥರ ಆಗ್ತಾ ಇದ್ರೆ ಪ್ರತಿಯೊಂದನ್ನು ಈ ECG ಇಟ್ಕೊಳ್ಳೋಂಥದ್ದಕ್ಕೆ ಏನು ಭಾಳ ಕಾಸ್ಟ್ ಆಗುವಂಥದ್ದು. ECG, ಈ 2D ಎಕೋಗ್ರಾಮು, CT NGO ಮಾಡೋಂಥ ತುಂಬ ಕಾಸ್ಟ್ ಇಫೆಕ್ಟಿವ್ ಆಗಿರೋಂಥದ್ದನ್ನು ಅದನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿನೂ ಇದೊಂದು ಸೆಂಟ್ರನ್ನ ಯಾಕೆ ಮಾಡಬಾರ್ದು ಅಂತ, ಪ್ರೈಮರಿ ಕೇರ್ ಸೆಂಟ್ರನ್ನ ಅಥವಾ ಪ್ರೈಮರಿ ಕೇರ್ ಸೆಂಟರ್ ಮಾಡಿದರೆ ಅನುಕೂಲ ಆಗುತ್ತೆ ಜನಕ್ಕೆ. ಈಗ ನೋಡಿ, ನಮ್ಗೆ ಗೊತ್ತಿದೆ ಜಯದೇವ ಹಾಸ್ಪಿಟ್ಲ್ ಅನ್ನೋಂಥದ್ದು ಬೆಂಗಳೂರಲ್ಲಿ ಮಾತ್ರ ಒಂದಿದೆ. 4 ಕೆಂಪೇಗೌಡರು 4 ಗೋಪುರನ ಕಟ್ಟಿದ್ರು. ಬಟ್ ಇಡೀ ಬೆಂಗಳೂರಲ್ಲಿ 4 ಯಾಕೆ ಜಯದೇವ ಹಾಸ್ಪಿಟಲ್ ಮಾಡಬಾರ್ದು? 4 ಮಾಡಬಾರ್ದು. ಮಾಡಿದರೆ ಏನಕ್ಕೆ ಅಂದರೆ ಈಗ ಡಿಸ್ಟೆನ್ಸ್, ಈಗ ಯಾರೋ ದೇವನಹಳ್ಳಿಯಿಂದ ಬರ್ತಾರಂದರೆ ಅವ್ರು ಜಯದೇವ ಬರ್ಬೇಕಂದ್ರೆ ಹೆಬ್ಬಾಳಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಸುಮಾರು ಅರ್ಧ ಗಂಟೆ ಮಿನಿಮಮ್ ಟ್ರಾಫಿಕ್ ಆಗುತ್ತೆ ಹೆಬ್ಬಾಳ ಹತ್ರ. ಆ ಗೋಲ್ಡನ್ ಅವರ್ ಅಂತೀವಿ, ಆ ಪ್ರೈಮ್ ಟೈಮ್, ಅವಾಗ ಆ ಟೈಮ್ ಗೋಲ್ಡನ್ ಅವರ್ ಮುಗಿದು ಹೋದರೆ ಅವ್ರು ಸಾವು ಆಗ್ಬಿಡುತ್ತೆ. ಸಾವು ಆಗ್ತಾ ಇರೋದ ಕಾರಣ ತಕ್ಷಣಕ್ಕೆ ಬೇರೆ ದೇಶದಲ್ಲಿ ಅಂದರೆ UK ಅಲ್ಲಿ NHS ಅಂತಿದೆ, ಅಲ್ಲಿ 999 ಅಂತ ಒಂದು ಹೆಲ್ಪ್ಲೈನ್ ಇದೆ. ಅಲ್ಲಿ ಏನಾದರೂ ಇಂಥ ಗಾಡಿ ಹಾಕೋದು ಅಥವಾ ಎಮರ್ಜೆನ್ಸಿ ಏನಾದರೂ ಇದ್ದರೆ ಬಟ್ ಅಲ್ಲಿ ಇಮಿಡಿಯೇಟಾಗಿ ಹೆಲ್ಪ್ ಮಾಡ್ತಾರೆ. ಈಗ ಏನಾಗುತ್ತೆ, ಭಾಳ ಜನಕ್ಕೆ ಗೊತ್ತೇ ಆಗೋದಿಲ್ಲ. ಕುಸಿದು ಬಿದ್ದಾಗ ಅವ್ರಿಗೆ ಏನಾಗಿದೆ ಅಂತ ಜನಕ್ಕೂ ಗೊತ್ತಾಗಲ್ಲ, ಏನು ಮಾಡ್ಬೇಕನ್ನೋ ಗೊತ್ತಾಗಲ್ಲ. ಕುಸಿದು ಬಿದ್ದಿರುವಾಗ CPR ಅಂತ ಮಾಡಬೇಕು, ಕಾರ್ಡಿಯಾಕ್ ಪಲ್ಮನರಿ ರಿಸಸ್ಟೇಷನ್. ಅದನ್ನು ಮಾಡೋವಂಥದ್ದು CPRನ ಕನಿಷ್ಠ 1 ನಿಮಿಷಕ್ಕೆ 72 ಸಾರಿ ಮಾಡಬೇಕಾಗಿರೋಂಥದ್ದು. ಮತ್ತು ಮಕ್ಕಳಿಗಾಗಿದ್ದರೆ ಮೌತ್ ಬ್ರೀದ್ ಮಾಡೋಂಥದ್ದು ಇದೆಲ್ಲ ಇರುತ್ತೆ. ಬಟ್ ಇದನ್ನು ಪ್ರತಿಯೊಬ್ಬರಿಗೂ ಫಸ್ಟ್ ಏಡ್ ಟ್ರೈನಿಂಗ್ ಕೊಡಬೇಕಾಗಿರೋಂಥದ್ದು ಮತ್ತು ಇದ್ರ ಬಗ್ಗೆ ಅವೇರ್ನೆಸ್ ಆಗಬೇಕಾಗಿರೋಂಥದ್ದು. ಪ್ರತಿಯೊಂದು PHC ಆದ್ರೂ ಅಟ್ಲೀಸ್ಟು ಈ ಫಸ್ಟ್ ರೆಸ್ಪಾಂಡರ್ ಅಂತ CPR ಟ್ರೈನರ್ನ ಹೈಯರ್ ಮಾಡಬೇಕಾಗಿರೋಂಥದ್ದು ಭಾಳ ಅವಶ್ಯಕತೆವಾಗಿದೆ. ಹಾಗಾಗಿ ಇದು ಬೇರೆ ಇಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲೊಂದಿದೆ, ಮತ್ತು ಮೈಸೂರಿದೆ, ಉತ್ತರ ಕರ್ನಾಟಕದಿಲ್ಲ, ಎಲ್ಲ ಕಡೆಯೂ ಈ ಕಾರ್ಡಿಯಾಕ್ ಸೆಂಟರ್ಸ್ನ ಮಾಡಬೇಕಾದ ಮೂಲಭೂತ ಅವಶ್ಯ. ಓಕೆ, ನಾನು ಆರಂಭದಲ್ಲಿ ಒಂದು ಹೇಳಿದೆ, ದೇವರು 2 ಕಣ್ಣು ಕೊಟ್ಟಿದ್ದಾನೆ, 2 ಕಿಡ್ನಿ ಕೊಟ್ಟಿದ್ದಾನೆ, ಬಟ್ ಹಾರ್ಟ್ ಮಾತ್ರ ಒಂದೇ ಇದೆ. ಈ ಕಣ್ಣು ವಿಚಾರದಲ್ಲೂ ಅಷ್ಟೇ, ಒಂದು ಹೋದ್ರೆ ಇನ್ನೊಂದು ಹೆಂಗೋ ವರ್ಕ್ ಆಗುತ್ತೆ, ಉಳ್ಕೊಬಿಡ್ತೀವಿ. ಬಟ್ ಹಾರ್ಟ್ ಹಂಗಾಗಲ್ಲ. ಸೊ ಬಾರಿ ಜೋಪಾನ ನೋಡ್ಕೋಬೇಕು. ಏನು ಶಿವ ಅವರೇ, ಜಿಮ್ಮಿಗೆ ನಾನು ಯಾಕೆ ಆರಂಭದಲ್ಲಿ ಕೇಳಿದೆ ಅಂತ ಹೇಳಿದ್ರೆ, ಏನೇ ಸಮಸ್ಯೆಗಳಾಗ್ಲಿ ಜಿಮ್ ಕಡೆ ಬ್ರಡ್ ಮಾಡಿ ತೋರಿಸ್ತಾರೆ. ಅಲ್ಲಿ ಜಿಮ್ಮಿಗೆ ನಾವು ಹೋಗ್ತಾ ಇರೋದು ಯಾಕೆ? ವರ್ಕೌಟ್ ಜಿಮ್ ಅಂದ್ರೆ ಏನು? ವರ್ಕೌಟ್ ಮಾಡ್ತೀವಿ, ದೇಹವನ್ನು ದಂಡಿಸ್ತೀವಿ. ಏನಕ್ಕೆ? ನಾಳೆ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ. ಬಟ್ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಲಿ ಜಿಮ್ಮಿಗೆ ಎಫೆಕ್ಟ್, ಕೆಟ್ಟ ಹೆಸರು ಬರ್ತಾ ಇದೆ. ಏನಂತೀರಿ ನೀವು? ಅದು ಈಗ ಮೂಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಮೇಡಮ್. ಈಗ ಮುಂಚೆಯಿಂದನು ಏನಂದ್ರೆ ಇದರಲ್ಲಿ ಟಾಕ್ಸಿಕ್ ಪೀಪಲ್ ಅಂತ ಹೇಳ್ಬೋದು. ಹೆಂಗೆ ಅಂದರೆ ಈಗ ಅವ್ರ ಲೈಫ್ ಸ್ಟೈಲ್ ಮ್ಯಾಟರ್ಸ್ ಆಗುತ್ತೆ ಮೇಡಮ್. ಅವ್ರು ಮುಂಚೆ ಪ್ರೀವಿಯಸ್ಲಿ ಯಾವ ಥರ ಅವ್ರ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ಕೊಂಬಂದಿರ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವರು ಅದರಲ್ಲಿ ಬಂದಾಗ ಸಮ್ಟೈಮ್ಸ್ ಅದು ಸ್ಟ್ರೆಸ್ ಲೆವೆಲಿಂದನೂ ಆಗುತ್ತೆ, ಆಮೇಲೆ ಲ್ಯಾಕ್ ಆಫ್ ಸ್ಲೀಪ್, ಆಮೇಲೆ ಬಂದ್ಬಿಟ್ಟು ಇವ್ರು ಜಂಕ್ ಫುಡ್ಡಿಂದ ಆಗಿರೋದ್ರಿಂದ ಅದು ಏನಾಗುತ್ತೆ ಎಫೆಕ್ಟು ಹೆವಿ. ನಾನು ಆವಾಗಲೇ ಹೇಳ್ದಂಗೆ ಇವರು ವಾರ್ಮಪ್ ಇಲ್ದಲೇ ವರ್ಕೌಟಿಗೆ ಇಳಿತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ವೆಯ್ಟ್ಸ್ ಜಾಸ್ತಿ ಮಾಡಿದಾಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗೇ ಆಗುತ್ತೆ. ಹಾರ್ಟನ್ನ ಸ್ವಲ್ಪ ಸ್ಟಾರ್ಟ್ ಮಾಡೋಕ್ಕೆ ನಾವು ಅದನ್ನ ಇದನ್ನ ಮೂವ್ ಮಾಡಬೇಕು. ಆಮೇಲೆ ಈಗ ನೋಡ್ರಿ, ನಾವು ಆಚಾರ ವಿಚಾರ ಈಗಲೂ ಇದಾವೆ. ಏನು ಲೆಫ್ಟ್ ಸೈಡ್ ಒಂದೇ ಸಲ ಎದ್ದಾಳ್ಬೇಡ್ರಿ ಅಂತ. ಹೌದು, ಏನು ಕೇಳ್ರಿ ಅಂದರೆ ಲೆಫ್ಟ್ ಸೈಡ್ ಹಾರ್ಟ್ ಇರುತ್ತೆ, ನೀವು ಮಲ್ಕೊಂಡಿದ್ದಾಗ ಹಾರ್ಟು ಅಷ್ಟೇ ಕಾಮಾಗಿರುತ್ತೆ. ಸಡನ್ ಆಗಿ ಎದ್ದಿದ ತಕ್ಷಣ ಸಮ್ಟೈಮ್ಸ್ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಲೆಫ್ಟ್ ಸೈಡ್ ಎದ್ದೇಳಬೇಡಿ ಅಂತ ಹೇಳ್ಬಿಟ್ಟು ರೈಟ್ ಸೈಡಿಂದ ಎದ್ದೇಳಿ ಅಂತ ಹೇಳ್ತಾರೆ. ಇದು ಸೈಂಟಿಫಿಕ್ ರೀಸನ್ ಹಿಂಗಿದೆ ಈ ಥರ. ಮತ್ತಿನ್ನೊಂದು, ನಾನು ಈ ಪ್ರೋಟೀನ್ ಪೌಡರ್ ಮತ್ತು
ಈ ಟ್ಯಾಬ್ಲೆಟ್ಸ್ಗಳನ್ನು ಮಲ್ಟಿವೈಟಮಿನ್ಸ್ ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದ್ರ ಬಗ್ಗೆ ಹೇಳಲೇಬೇಕು. ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ಆಹಾರ ಪದ್ಧತಿ ಸಂಪೂರ್ಣವಾಗಿ ಬದಲಾಗಿದೆ ಅಂತ. ಬಟ್ ಜಿಮ್ಗೆ ಹೋಗುವಂಥವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರೋಟೀನ್ ಅಂದರೆ ನಾನು ಪೌಡರಿಂದನೇ ತಗೋಬೇಕು, ಆ್ಯಂಡ್ ಫಿಶ್ ಆಯಿಲ್ ಅದು ಕ್ಯಾಪ್ಸೂಲಿಂದನೇ ತಗೋಬೇಕು, ಬೇರೆ ಮಲ್ಟಿವೈಟಮಿನ್ಸ್ ಕ್ಯಾಪ್ಸೂಲಿಂದನೇ ತಗೋಬೇಕು. ಅಂದರೆ ಆರೋಗ್ಯಕ್ಕೆ ಬೇಕಾಗಿರೋದು ಅಡುಗೆ ಮನೇಲಿ ಸಿಗ್ತಾ ಇಲ್ಲ, ಪೂರ್ತಿ ಈಗ ಮೆಡಿಕಲಲ್ಲಿ ಸಿಗೋಂಗೆ ಆಗ್ಬಿಟ್ಟಿದೆ. ಅಂದರೆ ನಮ್ಮನ್ನು ನಾವು ಬದಲಾಯಿಸ್ಕೊಬಿಟ್ಟಿದ್ವಿ. ಇದೆಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಲೈಫ್ ಮೇಲೆ? ಮ್ಯಾಮ್ ತುಂಬವಾದ ಪರಿಣಾಮವನ್ನು ಬೀಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೋಡಿ, ಪ್ರೋಟೀನ್ ಪೌಡರ್ ಅಂತೇಳಿ ನೋಡಿ, ಈಗ ಜಿಮ್ಮಿಗೆ ಹೋಗೋರ್ದು ನಾನೊಂದು ಪ್ರಾಪರಾಗಿ ಹೇಳ್ತೇನೆ. ಒಂದು ಜಿಮ್ಮಲ್ಲಿ ಅವನು ನಾರ್ಮಲ್ ವೆಯ್ಟ್ ಇದ್ದರೆ, ಈಗ ನಾವು ಒಂದು 80 kg ಇದ್ದರೆ, ಸೊ ಪ್ರಾಪರಾಗಿ ಜಿಮ್ಮಿಗೆ ಹೋಗೋರಿಗೆ ನಾವೇನು ರೆಕಮೆಂಡ್ ಮಾಡ್ತೇವೆ ಅಂದರೆ 80 ಇದ್ದರೆ 1:1.5 ಅಂತೇಳಿ, ಅಂದರೆ 80 ಗ್ರಾಮ್ ಆಫ್ ಪ್ರೋಟೀನ್ ಇಲ್ಲ ಅಂದರೆ 160. ನಾವು ಎಷ್ಟು kg ಇರ್ತೀವಿ ಅಷ್ಟು ಗ್ರಾಮ್ ತೂಕ ನಮ್ಮ ಪ್ರೋಟೀನ್ಸ್ ನಮ್ಮ ಬಾಡಿಯಲ್ಲಿ ಬೇಕು ಅಂತೇಳಿ. ಸೊ ಆಗ ಜನ ಏನು ಮಾಡ್ತಾರೆ, ಅಯ್ಯೋ ನಾನು ಫುಡ್ ಏನೇನು ತಗೊಳ್ತೇನೆ, ನಾನು ಜಸ್ಟ್ ಕಾಮನ್ ಆಗಿ ಹೇಳ್ತೇನೆ, ನಾರ್ಮಲ್ ಆಗಿ ಒಬ್ಬ ವ್ಯಕ್ತಿ ಜಿಮ್ಮಿಗೆ ಹೋಗುವಾಗ ಅವನ ಮೆಂಟಾಲಿಟಿ ಹೇಳ್ತೇನೆ. ಸೊ ಅವ್ರು ಯೂಶಲಿ ಸೋಷಿಯಲ್ ಮೀಡಿಯಾ, ಈಗ ನಾವು ಎಷ್ಟೇ ಡಾಕ್ಟರ್ಸ್ಗಳಿದ್ರು ಕೂಡ ಅವರು ಇನ್ನೊಂದ್ಸತಿ ಗೂಗಲ್ ಅನ್ನೋ ಡಾಕ್ಟರ್ನ ಹೋಗ್ತಾರೆ, ಅವ್ರ ಹತ್ರ ಹೋಗಿ ಜಸ್ಟ್ ಕೇಳ್ತಾರೆ ಏನು ಬೇಕು ಏನು ಮಾಡಬೇಕು ಅಂತ. ಸೊ ಆಗ ಜಸ್ಟ್ ಗೂಗಲಲ್ಲಿ ಹೇಳೋದು ಅಷ್ಟೇ, ನೀವು ಎಷ್ಟು ವೆಯ್ಟ್ ಇದ್ದೀರಾ ಅಷ್ಟು ವೆಯ್ಟ್ ಪ್ರೋಟೀನ್ಸ್ ಅನ್ನು ತಗೊಳ್ಬೇಕು ಅಂತ. ಆಗ ಲೆಕ್ಕ ಮಾಡ್ತಾರೆ ಏನೆಲ್ಲ ಪ್ರೋಟೀನ್ ಇಲ್ಲರೋ ಫುಡ್ ಇದೆ ಅಂತ. ನಾನು ಬೆಳಿಗ್ಗೆ ಇಡ್ಲಿ ತಿಂತೇನೆ, ಇಲ್ಲ ಪ್ರೋಟೀನ್ ಇಲ್ಲ, 3 ಗ್ರಾಮ್ ಇದು. ಮಧ್ಯಾಹ್ನ ನಾನು ಊಟ ಮಾಡ್ತೇನೆ, ಇಲ್ಲ, ಮತ್ತೆ ನಾನು ಸ್ವಲ್ಪ ಇದು ಜಂಕ್ ಹಿಂಗೆಲ್ಲ ತೆಗೆದು ಪಾನಿಪುರಿ ಮಸಾಲೆ ಪುರಿ ತಿಂತೇನೆ, ಒಂದು 2 ಗ್ರಾಮ್ ಪ್ರೋಟೀನ್ ಸಿಕ್ತು. ಎಲ್ಲ ಸೇರಿ ನನಗೊಂದು 8 ಗ್ರಾಮ್ 10 ಗ್ರಾಮ್ ಆಗ್ತಿದೆ. ಇನ್ನು ನನಗೆ 80 kg ಇದೆ, ನಾನು ಇನ್ನು 70 ಗ್ರಾಮ್ ಪ್ರೋಟೀನ್ಸ್ ಬೇಕು, ನಾನು ಏನು ಮಾಡೋದು ಅಂತ ಸರ್ಚ್ ಮಾಡುವಾಗ ಬರುತ್ತೆ ಆಗ. ಸೊ ಈಗ ಏನು ಜಸ್ಟ್ ಸರ್ಚ್ ಮಾಡಿದ್ರೆ ಪ್ರೋಟೀನ್ ಪೌಡರ್ಸ್ ಇದು ಬಲ್ಕ್ ಆಫ್ ಥಿಂಗ್ಸ್ ಬರುತ್ತೆ. ಆಗ ಜನ ಏನು ಮಾಡ್ತಾರೆ, ಅದನ್ನು ತಗೊಳ್ಬೇಕಂತ. ನೋಡಿ, ಒಂದು ಹೇಳ್ತೇನೆ, ಯಾರೆಲ್ಲ ಪ್ರೋಟೀನ್ ಪೌಡರ್ಸ್ ಹಾಕ್ತೊಳ್ಳೋದು ಬಾಡಿದ ಮೆಕ್ಯಾನಿಸಮ್ ಹೇಳ್ತೇನೆ. ಒಂದು ಪ್ರೋಟೀನ್ ಪೌಡರ್ ತಗೊಳ್ಬೇಕಾದ್ರೆ ಸೊ ಬಾಡಿಗೆ ಎಲ್ಲದು ಎನರ್ಜಿ, ಕಾರ್ಬೋಹೈಡ್ರೇಟು ಎನರ್ಜಿ, ಲಿಪಿಡ್ ಕೂಡ ಎನರ್ಜಿ, ಪ್ರೋಟೀನ್ ಕೂಡ ಎನರ್ಜಿ. ಸೊ ಗ್ಯಾಸ್ಟ್ರಿಕಲ್ಲಿ ಇದೆಲ್ಲ ವರ್ಕ್ ಆಗ್ತಾ ಇರುತ್ತೆ. ಸೊ ಪ್ರೋಟೀನು ಪ್ರಾಪರ್ ಹೋಗುವಾಗ ಅಷ್ಟು ವಾಟರ್ ಇಂಟೇಕ್ ಹೋಗಬೇಕು, ಅಷ್ಟು ಫೈಬರ್ ಇಂಟೇಕ್ ಹೋಗಬೇಕು, ಮತ್ತು ಅಷ್ಟು ಕಾರ್ಬೋಹೈಡ್ರೇಟ್ ಇಂಟೇಕ್ ಹೋಗಬೇಕು. ಜನರಿಗೆ ಗೊತ್ತಿಲ್ಲ, ಜನ ತಗೊಳ್ತಾ ಇದ್ದಾರೆ, ಜನರಿಗೆ ಸಡನ್ ಆಗಿ ಬಲ್ಕ್ನೆಸ್ ಬಂದ್ಬಿಡುತ್ತೆ. ಸೊ ಅದು ನೋಡಿ, ಅದೇ ಥರ ಯಾರೆಲ್ಲ ಪ್ರೋಟೀನ್ ಪೌಡರ್ ತಗೊಳ್ತಾರೆ ವಿತಿನ್ 4 to 5 years ಅಲ್ಲಿ ಅವರ ಕಿಡ್ನಿ ಹೆಲ್ತ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಅದೇ ರೀತಿ ಅವರ ಕಿಡ್ನಿ ಸ್ಟೋನ್ ಇದ್ರದ್ದು ಮತ್ತು ಅವ್ರದ್ದು ಗಟ್ ಹೆಲ್ತ್ ಯಾವ ಥರ ಅಂತೇಳಿ. ಸೊ ಗಟ್ಟಲ್ಲಿ ಗಟ್ ಮೈಕ್ರೋಬಯಮ್ ಅಂತ ಇದೆ. ಸರಿ, ಇದು ಗುಡ್ ಬ್ಯಾಕ್ಟೀರಿಯಾ ಹಾಗೆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಕೂಡ ಇದೆ. ಸೊ ಅದರಲ್ಲಿ ಕೂಡ ಸಡನ್ನಾಗಿ ನೀವು ಒಂದು ಹಸಿ ಗೋಡೆಗೆ ಅದಕ್ಕೆ ಫೋರ್ಸಲ್ಲಿ ನೀವೇನು ಕಲ್ಲನ್ನು ಹಾಕಿದಾಗ ಯಾವ ಥರ ಅದು ಫೋರ್ಸಲ್ಲಿ ಇದು ಮಾಡ್ಕೊಂಡ್ಬಿಡುತ್ತೋ ಅದೇ ರೀತಿ ಆಗಿಬಿಡುತ್ತೆ ನಮ್ಮ ಬಾಡಿಗೆ. ಸೊ ಏನು ಹೇಳ್ಕೊಳ್ಳೋದಿಲ್ಲ. ಸೊ ಮತ್ತು ನಾವು ಒಮೆಗಾ 3 ಅಂತ ಹೇಳಿದ್ವಿ. ಸೊ ನೋಡಿ, ಒಮೆಗಾ 3 ಅನ್ನೋದು ಯಾವುದು ಫಿಶ್ ಆಯಿಲ್ ಅಂತ ಹೇಳಿದ್ವಿ. ಫಿಶ್ ಆಯಿಲ್ ಇಸ್ ನಥಿಂಗ್ ಬಟ್ ಒಮೆಗಾ 3. ಸೊ ಅದು ಬೋನ್ ಹೆಲ್ತ್ಗೆ, ನಮ್ಮ ಬಾಡಿಯಲ್ಲಿ ಇನ್ಫಾರ್ಮೇಷನ್ಸ್ ಕಮ್ಮಿ ಮಾಡೋಕ್ಕೆ ಬೇಕು. ಈ ಒಮೆಗಾ 3 ಅನ್ನೋದು ಕ್ಯಾಪ್ಸ್ಯೂಲ್ಸ್ ಮುಖಾಂತರಗಿಂತನೂ ಬೇರೆ ಆಲ್ಟರ್ನೇಟಿವ್ ಇದೆ. ಫ್ಲಾಕ್ಸೀಡ್ ಅನ್ನೋದಿದೆ, ಇಲ್ಲ ಅಂತ ಹೇಳಿದ್ರೆ ಮೆಂತೆ ಇದೆ. ಸೊ ಬಟ್ ಜನರಿಗೆ ಗೊತ್ತಿಲ್ಲ. ಜನರಿಗೆ ಸಡನ್ ಆಗಬೇಕು, ನನಗೆ ಇಲ್ಲಿಂದ ಸಿಗ್ಬೇಕು, ನಾನು ಅದೆಲ್ಲ ಮಾಡೋಕ್ಕಾಗಲ್ಲ, ಓವರ್ ನೈಟ್ ಸೋಕ್ ಮಾಡೋಕ್ಕಾಗಲ್ಲ. ಒಂದು ಕ್ಯಾಪ್ಸೂಲ್ ಅಂತ ಹೇಳಿದ್ರೆ 30 ದಿನಕ್ಕೆ 30. ಅದ್ರಲ್ಲೂ ಈಗ ಹೆಂಗಂದ್ರೆ ಎಲ್ರಿಗೂ ಸ್ಥಿತಿವಂತರಲ್ಲ, ಅಷ್ಟೇ ದುಡ್ಡು ಕೊಟ್ಟು ತಗೊಳಕ್ಕಾಗಲ್ಲ. ಲೋಕಲ್ ಸಿಗ್ತಾ ತಗೊಳ್ತಾರೆ, ತಿಂತಾರೆ, ನಾಳೆ ದಿನ ಕಾಯಿಲೆ ಬರುತ್ತೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಹಾಸನದಲ್ಲೇ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ,